15 ದಿನದಿಂದ ಏನು ಸರ್ಕಾರದಲ್ಲಿ ಒಂದು ಹೋರಾಟ ಮಾಡ್ತಿದ್ದೆ ಅಂತ ಇವೆಲ್ಲ ಗಮನಿಸಿದ್ದೀರಿ. ನನ್ನ ವೈಯಕ್ತಿಕವಾದಂಥ ಏನು ಬೇಡಿಕೆಗಳಿಲ್ಲ. ನಾನು ಏನೋ ಇದ್ದದ್ದು ಸಾರ್ವಜನಿಕದಲ್ಲಿ ನಮ್ಮ ಅವಧಿಯಲ್ಲಿ ಏನು ಜನರಿಗೆ ಒಂದು ಚುನಾವಣೆ ಸಂದರ್ಭದಲ್ಲಿ ನಾವು ಎಲ್ಲ ಆಶ್ವಾಸನೆಗಳು ಕೊಟ್ಟಿದ್ದೀವಿ. ಈರೇಡಬೇಕು, ನೀರಾವರಿ ಯೋಜನೆಗಳಾಗಬೇಕು, ಕೆರೆ ತುಂಬಿ ಯೋಜನೆಗಳಾಗಬೇಕು, ರೈತರು ಸುಖದಿಂದ ಅವರು 2 ಹೊತ್ತು ಊಟ ಮಾಡಿ ಬದುಕಬೇಕು ಅನ್ನೋದೇ ನಮ್ಮ ಇಚ್ಛೆ. ಇಲ್ಲಿ ಸ್ವತಂತ್ರ ಸಿಕ್ಕಾಗಿದ್ದು ಇಲ್ಲಿ ಮೇವಿಲ್ಲ ಜನಗಳಿಗೆ, ಕುಡಿಲಿಕ್ಕೆ ನೀರಿಲ್ಲ, ತಿನ್ನಲಿಕ್ಕೆ ಅನ್ನಿಲ್ಲ ಇಲ್ಲದಂಥ ಪರಿಸ್ಥಿತಿ ಇತ್ತು. ನಾನು ಇಲ್ಲಿ 2 ಸಲ 3 ಸಲ ಈ ಭಾಗದಿಂದ ಚುನಾವಣೆ, ನಾನು ಟೋಟಲಿ 5 ಸಲದಲ್ಲಿ 2 ಸಲ ಆ ಭಾಗದಿಂದ ಇದ್ದೀನಿ, ಈ 3 ಸಲ ಈ ಭಾಗದಿಂದ ಇದ್ದೀನಿ. ಇಲ್ಲಿ ಜನರ ಕಷ್ಟ ಸುಖವನ್ನು ಅರಿಸ್ಕೊಂಡಿದ್ದೀನಿ, ಇದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ. ಅದಕ್ಕಾಗಿ ಸರ್ಕಾರದಲ್ಲಿ ಧ್ವನಿಯನ್ನು ಎತ್ತುತ್ತಾ ಇದ್ದೀನಿ. ಈಗ ಸರ್ಕಾರ ನಮಗೆ ಹೆಚ್ಚಿಗೆ ಮನವರಿಕೆ ಮಾಡಿಕೊಡಿದರು. ನಿಮಗೆ ಬೇಕಾಗುವಂಥ ಎಲ್ಲ ಯೋಜನೆಗಳ ಶಿಕ್ಷಣ ಇರಲಿ, ಆರೋಗ್ಯ ಇರಲಿ, ರಸ್ತೆ ಇರಲಿ, ಕುಡಿ ನೀರು ಇರಲಿ, ಮೂಲಭೂತ ಸೌಕರ್ಯಗಳು ಏನಿದಾವು ಅವನ್ನೆಲ್ಲ ನಾವು ಒದಗಿಸ್ತೀವಿ ಅಂತ ಮೊನ್ನೆ ನಾನು ಸ್ವಲ್ಪ ಸರ್ಕಾರದ ಮೇಲೆ ನಾರಾಜಾಗಿ ಸ್ವಲ್ಪ ಮನಸ್ಸಿಗೆ ನೋವಾಗಿ ಮಾತಾಡಿದ್ದೆ. ಅಂದರೆ ಮೊನ್ನೆ ಸರ್ಜಿವಾಲ ಸಹಿತ ಹೈಕಮಾಂಡದವ್ರು ಬಂದು ನನಗೆ ಕರೆದು ನಿಮ್ಮ ಏನು ಬೇಡಿಕೆಗಳಿದಾವೆ ನೇರವಾಗಿ ನಮಗೆ ಹೇಳ್ರಿ, ನಾವು ಮಾಡಿಕೊಡ್ತೀವಿ ಅಂತೇಳಿ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಈ ಭಾಗದಲ್ಲಿ ಎಲ್ಲರಿಗೂ ನೀರಾವರಿಯಾಗಿ ಎಲ್ಲರಿಗೂ ಸಮೃದ್ಧಿಯಿಂದ ಇರಬೇಕು. ಈ ಎರಡೂ ಜಡಪಿ ಅನಂತಪುರ ಜಿಲ್ಲಾ ಪಂಚಾಯತಿ ಮತ್ತು ಮಧುಬಾವಿ ಜಿಲ್ಲಾ ಪಂಚಾಯತಿ 30 ಹಳ್ಳಿ, 27,000 ಹೆಕ್ಟರ್ ನೀರಾವರಿ, ಅಂದರೆ ಒಂದು 70,000 ಎಕರೆ 30 ಹಳ್ಳಿಯ ಜನ ಜಾನುವಾರುಗಳು ಮನುಷ್ಯರು ಬದುಕಲಿಕ್ಕೆ ಇದೊಂದು ದಾರಿ ದೀಪ ಆಗ್ತಿದೆ ಅನ್ನುವಂಥದ್ದು ನನ್ನ ಆಸೆ. ಈಗ ನಾನು ಒಂದು ಭಾಳ ದಿವಸದಿಂದ ನನ್ನ ಕನಸನ್ನು ನಾನು 20 ವರ್ಷ ಇದ್ರ ಸಲುವಾಗಿ ಹೋರಾಟ ಮಾಡ್ಬೋದು ಬಂದಿದ್ದೆ. ಅದು ವಾಟರ್ ಲೊಕೇಶನ್ ಇರಲಿ, ದುಡ್ಡು ಬಿಡುಗಡೆ ಮಾಡೋದಿರಲಿ, ಪಾಸಿ ಕಟ್ಟಿಗೆ ನಾವು ಈ ಒಂದು 20 ವರ್ಷದಿಂದ ನಾವು ಸ್ಟ್ರೈಕ್ ಕೂತದ್ದು ನೀವೆಲ್ಲ ಮನವರಿಕೆ ಆಗಿದೆ. ಅವಾಗ ಎಂ ಬಿ ಪಾಟೀಲ್ ಬಂದು ಎಬ್ಬಿಸಿ ಮುಖ್ಯಮಂತ್ರಿನ ಕರ್ಕೊಂಡ್ಬಂದು ಇಲ್ಲೇ ಮಧುಬಾವಿಯಾಗ ಒಂದು ಅವಾಗ 17ರಲ್ಲಿ ಪ್ರಾರಂಭ ಮಾಡಿದ್ದು, ಅದು ಎಲ್ಲ ನಾವೇ ಮಾಡಿದ್ದು. ಇವತ್ತು ಮುಖ್ಯಮಂತ್ರಿಗಳನ್ನ ಕರೆತಂದು ಚಾಲನೆ ಮಾಡೋದಿತ್ತು. ಆದರೆ ಜನರ ಏನು ಈ ನೀರಿಲ್ಲದೆ ಬಳಕ್ತಿದ್ದಾರೆ, ಮೊದಲು ಮುಖ್ಯಮಂತ್ರಿಗಳೇ ಒಂದು ಆದೇಶ ಮಾಡಿರಿ, ನನಗೆ ನೀರು ಬಿಡ್ರಿ, ಮೊದಲೆಲ್ಲ ಜನ ಆಗಲಿ, ಫಂಕ್ಷನ್ ನಾವು ಯಾವಾಗ ಬೇಕಾದಾಗ ಮಾಡೋದು, ಫಂಕ್ಷನ್ಗೆ ಮಹತ್ವ ಕೊಡಬೇಡ್ರಿ, ಜನರ ಕಷ್ಟ ಸುಖದಲ್ಲಿ ಪೈಲ ಭಾಗಿಯಾಗ್ರಿ ನೋಡೋಣ ಅಂತೇಳಿ ಹೇಳಿದರು. ಸರ್, ಈಗ ನಿಮ್ಮ ಕೆಲವೊಂದಿಷ್ಟು ಸಚಿವರು ಉತ್ತರ ಕರ್ನಾಟಕದಿಂದ ಹೋಗ್ತಾ ಇದ್ದೀರಿ ನೀವು, ಆದರೆ ಸಚಿವರು ಭೇಟಿ ಆಗ್ತಿರಲಿಲ್ಲ, ತುಂಬ ತೊಂದರೆ ಅನುಭವಿಸಿದ್ದೀರಿ ಸರ್. ಈ ವಿಚಾರವಾಗಿ ಮಾತಾಡೋದು ಆತಿದ್ದು ಅದಕ್ಕೇನು ಮಹತ್ವ ಭಾಳ ಕೊಡೋದು ಬೇಡ. ಇದೇ ಇವೆಲ್ಲ ಸ್ವಲ್ಪ ಐತಿ ಸಾಧಕ ಬಾಧಕಗಳು ಇದಾವೆ. ಅದಕ್ಕೆ ಈಗೆಲ್ಲ ನಮ್ದು ಏನಾರ ಇದ್ರೆ ಮಾಡ್ತೀವಿ ಅಂತ ಹೇಳಿದಾರೆ. ಎಚ್ಚರಿಕೆ ಗಂಟೆ ಕೊಟ್ಟಿದ್ದೀವಲ್ಲ. ಈಗ ಉನ್ನತ ಸ್ಥಾನಮಾನಗಳು ಉತ್ತರ ಕರ್ನಾಟಕ ವಂಚಿತ ಅದೆಲ್ಲ ಏನು ಬೇಡ, ಅದನ್ನ ಯಾರೇ ತಗೋತಾರಲ್ಲ, ಯಾರೇ ಮಾಡ್ತಾರ, ನಾವು ಬದುಕಿದ್ರೆ ಸಾಕಿ. ಅದಕ್ಕೆಲ್ಲ ಯಾಕೆ ರೇಗಿಸ್ಬೇಕ್ರಿ? ಏನು ನೀವೇನು ನಿಮ್ಮ ನಾನೇನು ಮಂತ್ರಿ ಕೊಡ್ರತೇಳಿ ಹೇಳಿರ್ಕಿಲ್ಲ, ಅಲ್ಲಿ ನಾನೇನು ನನ್ನ ಮುಖ್ಯಮಂತ್ರಿ ಮಾಡ್ರತೇಳಿ ಹೇಳಿರ್ಕಿಲ್ಲ. ನನ್ನ ಇಲ್ಲಿ ಏನು ನಾನು ಆಶ್ವಾಸನೆ ಕೊಟ್ಟಿದ್ದೀನಿ ಜನರಿಗೆ, ಆಟ ಏರಿಸಿ ಬಿಟ್ಟರೆ ನಾವು ಈಗ ನೀರು ತಂದು ಕೊಡಬೇಕಾಗಿತ್ತು, ನೀರು ತಂದು ನಾವು ಜನರು ಸಾಯ್ಲಾಕ ಮಗಳೇ ಆದರೂ ನಾನು ಸಾಯ್ಲಾಕ ಮಗಳೇ ಆದ ಆಗಲ್ಲಪ್ಪ. ನನ್ನ ಕೈ 100% ಆಗಲೇಬೇಕು. ಆದಾಗ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಐತಿ. ಮುಖ್ಯ ಕಾರ್ಯದರ್ಶಿ ವಿರುದ್ಧ ರವಿಕುಮಾರ್ ಅವರು ಒಂದು ಹೇಳಿಕೆ ಕೊಡ್ತಾರೆ, ಸಿಎಂ ಅವರು ಹಗಲು ರಾತ್ರಿ ಜೊತೆ ಕಾರ್ಯದರ್ಶಿ ಇರ್ತಾರೆ ಅಂತ ಹೇಳಿ ಅವಹೇಳನಕಾರಿ ಮಾತಾಡಿದ್ದಾರೆ. ಇಂಥದ್ದು ಮಾತಾಡಬಾರ್ದು. ಒಬ್ಬ ಹೆಣ್ಮಗಳ ಬಗ್ಗೆ ಮಾತಾಡಬಾರ್ದು. ಇದೆಲ್ಲ ತಿಳ್ಕೊಬೇಕು. ಅವ್ರ ಮನಸ್ಥಿತಿ ಹಂಗೆ ಐತಿ, ಏನು ಮಾಡೋಕ್ಕಾಗೈತಿ. ಒಂದು ಟೈಮಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಮಾತಾಡಿದ್ರು ಸರ್ ಇದೇ ವಿಚಾರವಾಗಿ. ಅಧಿವೇಶನದಲ್ಲಿ ಏನಂತೇಳಿ ಕೆಟ್ಟ ಪದ ಬಳಕೆ ಮಾಡಿದ್ರು. ಹೌದು, ಇಂಥವೆಲ್ಲ ಆಗಬಾರ್ದು. ಇದು ನಮ್ಮ ಯೋಗ್ಯತೆ ಅಲ್ಲದ, ನಮ್ಮ ಸರಿಯಾದ ವ್ಯವಸ್ಥೆ ಅಲ್ಲ. ನಾವು ಏನಾದರೂ ಇದ್ರೂ ನಮಗೂ ಒಂದು ಗೌರವ ಐತಿ. ಆ ನಮ್ಮ ಗೌರವದ ಕಾಪಾಡೋ ಸಲುವಾಗಿ ನಮ್ಮ ಮಾತುಗಳು ಅಷ್ಟೇ ಗೌರವದಿಂದ ಇರ್ಬೇಕು. ಸರ್, ಅತನಿ ಕೆಳಗಾಂವ್ ರಸ್ತೆ ಒಂದು ಬಹಳಷ್ಟು ಹದಗೆಟ್ಟಿದೆ ಸರ್. ಮಾಡ್ತಾ ಇದೀವಲ್ಲಪ್ಪ ಕೆಳಗಾಂವ್ ಮಾತಾಡಲಿ ಏನಲ್ಲಿ ಈಗ ಅತನಿ ಒಂದು ಜಿಲ್ಲಾ ಆದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಜಿಲ್ಲಾ ವಿಭಜನೆಯಲ್ಲಿ ಅತನಿ ಒಂದು ಕೇಳ್ಪಡ್ತಾ ಇದೆ. ನೋಡೋಣ, ಪ್ರಯತ್ನ ಮಾಡೋಣ. ನಮ್ಮ ಜಿಲ್ಲಾ ಆದ್ರೆ ಕೆಟ್ಟ ನೋಡೋಣ, ಪ್ರಯತ್ನ ಮಾಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.